ನಮ್ಮ ಗಿರಿಜಮ್ಮನವರು. ಓ ನಮಸ್ಕಾರ ಗಿರಿಜಮ್ಮನವರು, ಬರಬೇಕು. ನಮಸ್ಕಾರ. ಹೆಂಗಿದ್ದೀರಾ? ನಿಮ್ ದರ್ಶನ ಆಗಿ ಬಹಳ ದಿವಸ ಆಯ್ತು ನೋಡಿ. ದೇವ್ರ ದರ್ಶನಕ್ಕೆ ಅಂತ ಬಂದೆ, ಹಾಗೆ ನಿಮ್ ದರ್ಶನನೂ ಆಯ್ತು. ಅಂದ್ಹಾಗೆ ಎಲ್ಲಿ ಗೌಡ್ರು ಬರ್ಲಿಲ್ವಾ? ಅವ್ರು ಇಲ್ಲಿ ಬರಕ್ಕೆ ಅಂತಾನೆ ಹೊಂಟಿದ್ರು. ಅಷ್ಟರಲ್ಲಿ ಹಳ್ಳಿಲಿ ಯಾವ್ದೋ ಪಂಚಾಯತಿ ಐತೆ ಅಂತ ಯಜಮಾನ್ರೆಲ್ಲ ಸೇರಿ ಕರ್ಕೊಂಡ್ ಹೊಟ್ಟೋದ್ರು. ಆಮೇಲೆ ನಿಮ್ ಮಗ ವಿಜಿ ಮದುವೆ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ? ಮಗನ್ ಲಗ್ನ ಮಾಡ್ಬೇಕು ಅಂತ ನಾವು ಗಂಡ ಹೆಂಡತಿ ಇಬ್ರು ತುದ್ಗಾಲಲ್ಲೇ ನಿಂತೀವಿ. ಅವ್ನ್ ಕಾಲೇಜಲ್ಲಿ ಓದ್ತಾಳಲ್ಲ ಲತಾ ಅನ್ನೋ ಹುಡುಗಿ, ಅವಳ ಪಿರುತಿ ಮಾಡ್ತಾವನಂತೆ. ಅದಕ್ಕೆ ಅದು ಗೊತ್ತಿದೆ. ಹುಡುಗಿ ರಾಮೇಗೌಡ್ರ ಮಗಳು ಅಪರಂಜಿ. ನಿಮ್ ಮಗ ವಿಜಿಗೆ ಹೇಳಿ ಮಾಡಿಸಿ ಜೋಡಿ. ನಮ್ಗಿರೋನೊಬ್ಬನೇ ಮಗ, ಯಾವ್ದಕ್ಕೂ ಕೊರತೆ ಇಲ್ದಂಗ್ ಬೆಳೆಸಿದೀವಿ. ಅವನೇ ಪಿರುತಿ ಮಾಡಿರೋದ್ರಿಂದ ರಾಮೇಗೌಡ್ರ ಸಂಬಂಧನ ಕುದುರಿಸ್ತಾ ಇರ್ತೀವ. ಅದಕ್ಕೆ ನನ್ ಬಾವಿ ಸೊಸೆ ಮಗನ್ ಜಾತಕ ಹೆಂಗೈತೆ ಅಂತ ಕೇಳ್ಕೊಂಡೋಗೋಣ ಅಂತ ಬಂದೆ. ಒಳ್ಳೇದು, ಗೌಡಿನ ಕೇಳಿದೆ ಅಂತ ಹೇಳಿ ಅಮ್ಮ. ನಮಸ್ಕಾರ. ನಮಸ್ಕಾರ. ಓಹೋ ನಮಸ್ಕಾರ. ಏನ್ ಗಿರಿಜಮ್ಮನವರು, ನಮ್ಮನೆ ಕಡೆ ಪರವಾಗಿಲ್ಲ. ಇಷ್ಟು ವರ್ಷ ಆದ್ಮೇಲಾದ್ರೂ ನಮ್ಮ ಬಗ್ಗೆ ಜ್ಞಾಪಕ ಬಂತಲ್ಲ, ಕೂತ್ಕೊಳ್ಳಿ. ಎಲ್ಲಿ ಗೋವಿಂದೇಗೌಡರು ಬರ್ಲಿಲ್ಲ? ಚೆನ್ನಾಗಿದ್ದಾರೆ ತಾನೆ? ಚಂದಕ್ಕವ್ರೆ, ಆರೋಗ್ಯವಾಗವ್ರೆ. ನಿಮ್ ತವ ಒಂದ್ ಮುಖ್ಯವಾದ ವಿಷಯ ಮಾತಾಡಕ್ ಬಂದೆ. ಏನ್ ಹೇಳಮ್ಮ? ಅದು ನನ್ ಮಗ ನಿಮ್ ಮಗಳನ್ನ ಪಿರುತಿ ಮಾಡ್ತಾವನಂತೆ. ಅದಕ್ಕೆ ನಿಮ್ ತವ ಮಾತಾಡ್ಕೊಂಡು ಹೋಗವ ಅಂತ ಬಂದೆ. ನಾವಿಬ್ರು ಅಣುವಂತರು, ನಮ್ಮಿಬ್ಬರು ಸಂಬಂಧ ಒಂದುತ್ತೆ. ಗಂಡು ಹೆಣ್ಣು ಒಪ್ಕೊಂಡ್ಬಿಟ್ರೆ ವಾಲ್ಗ ಊದಿಸ್ಬಿಡವ. ಇದು ನನ್ ಮಗನ್ ಫೋಟ. ಎಲ್ಲಿ ನಿಮ್ ಹೆಂಗಸರು ಕಾಣಿಸ್ತಾನೆ ಇಲ್ಲ? ಅವಳೆಲ್ಲಿರ್ತಾಳೆ? ಆ ದೇವ್ರು ಈ ದೇವ್ರು ಅಂತ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿರ್ತಾಳೆ. ನಾ ಇನ್ ಬರ್ಲಾ? ಅಲ್ಲ, ಊಟ ಮಾಡ್ದೆ ಹಂಗೆ ಹೋಗ್ತಿದ್ದೀರಾ? ಇನ್ನೊಂದ್ ದಿವಸ ಮಾಡ್ತೀನಿ. ಇಲ್ಲೇ ಶಾಸ್ತ್ರಕ್ಕೆ ಬರ್ತೀನಲ್ಲ, ಆಗ ಮಾಡ್ಕೊಂಡೇ ಹೋಯ್ತೀನಿ. ಆಯ್ತು, ನಾ ಬಂದಿದ್ದೆ ಅಂತ ಹೇಳ್ಬಿಡಿ. ಹೇಳ್ತೀನಮ್ಮ. ಬರ್ತೀನಿ. ನಮಸ್ಕಾರ. ಏನೇ ಇದು? ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ಸೊಪ್ಪು, ಮೇಲ್ ಈರುಳ್ಳಿ. ಅಯ್ಯಪ್ಪ, ನಾನ್ ಏನ್ ಮಾಡ್ಬೇಕು ಅಂತಿದ್ದೆ ಇವತ್ತು ಕಮಲಿ? ಡಿಂಗ್ರಿ ಮಾಮ, ಇದೆಲ್ಲ ಅಡ್ಗೆ ನಿಂಗೆಯ. ಹೊಟ್ಟೆ ತುಂಬಾ ಊಟ ಮಾಡು. ಗೊತ್ತು ಕಣೆ, ಈ ನುಗ್ಗೆಕಾಯಿ ಮಹಿಮೆ ನಂಗೆ ಚೆನ್ನಾಗ್ ಗೊತ್ತು ಕಣೆ. ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಊಟ ಮಾಡಿ ಅಂದ್ರೆ ಮಾಡ್ಲೇಬೇಕಾ? ಮಾಡಿ ಮತ್ತೆ. ಡಿಂಗ್ರಿ ಮಾಮ, ಹೊಟ್ಟೆ ತುಂಬಾ ಊಟ ಮಾಡ್ದಿಯಲ್ಲ, ನಡಿ ಈಗ ಬೆಡ್ರೂಮ್ ಹೋಗೋಣ. ಅಯ್ಯಪ್ಪ, ಹೊಟ್ಟೆ ತುಂಬಾ ನುಗ್ಗೆಕಾಯಿ ಊಟ, ಮೇಲೆ ಮಲಗೆ ಹೂವಿನ ಹಾಸಿಗೆ ಮಲಗಿದ್ರೆ. ಡಿಂಗ್ರಿ ಮಾಮ, ಏ ಡಿಂಗ್ರಿ ಮಾಮ, ಏಳು ಡಿಂಗ್ರಿ ಮಾಮ. ಅಯ್ಯೋ, ಇಷ್ಟೆಲ್ಲ ಮಾಡಿ ನೋವೆ ಒಳಲ್ ಹುಣ್ಸೆನ್ ತೊಳೆದಂಗ ಆಯ್ತಲ್ಲಪ್ಪ ನನ್ ಗಾಚಾರ. ಅಯ್ಯೋ ಡಿಂಗ್ರಿ ಮಾಮ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಮನಸೋಭಿಷ್ಟ ಪ್ರಾರ್ಥನಂ ಸಮರ್ಪಯಾಮಿ. ನಿಶ್ಚಿತಾರ್ಥ ಪತ್ರಿಕೆನ ಓದಬಹುದೇ? ದಯವಿಟ್ಟು ಓದ್ಬೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮೇನಹಳ್ಳಿ ರಾಮೇಗೌಡರ ಏಕಮಾತ್ರ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಲತಾ ಅನ್ನು ಕನ್ಯಾಮಣಿಯನ್ನ ಸೋಮನಹಳ್ಳಿ ಗೋವಿಂದೇಗೌಡರ ಏಕಮಾತ್ರ ಪುತ್ರ ಚಿರಂಜೀವಿ ವಿಜಯ್ ಕುಮಾರ್ ಎಂಬ ವರನಿಗೆ ಇದೇ ಶ್ರವಣ ಶುದ್ಧ ಪಂಚಮಿಯನ್ನು ಕನ್ಯಾದಾತರ ಸದ್ಗೃಹದಲ್ಲಿ ವಿವಾಹ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ಶುಭವಸ್ತು. ನಿಮ್ಗೆ ಒಪ್ಪಿಗೆನಾ ಗೌಡ್ರೆ? ಒಪ್ಪಿಗೆ. ನಿಮಗೆ ಸ್ವಾಮಿ? ನಿಮ್ಮ ಒಪ್ಪಿಗೆನೆ ನಮ್ಮ ಒಪ್ಪಿಗೆ. ನೀವ್ ಹೇಳಿದ್ಮೇಲೆ ದೂಸರ ಮಾತೇ ಇಲ್ಲ. ಏನಂತೆ ಸಾವಿತ್ರಿ? ನಮ್ಮ ಯಜಮಾನ್ರ ಇಷ್ಟನೇ ನನ್ನ ಇಷ್ಟ. ನೀವೇನ್ ಹೇಳ್ತೀರಾ ಗಿರ್ಜಮ್ಮ? ನಿಮ್ ಹುಡುಗಿ ನಮ್ಮೆಲ್ರಿಗೂ ಒಪ್ಪಿಗೆ ಆಗವಳೆ. ಇನ್ನೇನು ವಾಲ್ಗ ಉರಿಸ್ಬಿಡೋದೇಯ. ಗೌಡ್ರೆ, ನನ್ನ ಮಗಳು ಏನು ಅರಿಯಾದ ಹಸಿ ಕೂಸು, ಬಹಳ ಮುದ್ದಾಗಿ ಬೆಳೆಸಿವನಿ. ಈಗ ನಿಮ್ಮನೆ ಸೊಸೆಯಾಗಿ ಬರ್ತಾವಳೆ. ತಿಳಿದೇ ಏನಾರ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ನೀನೇನು ಚಿಂತೆ ಮಾಡಬೇಡ. ಅವಳು ನಮಗ್ ಸೊಸೆ ಮಾತ್ರ ಅಲ್ಲ, ಮಗಳು ಕೂಡ. ಗೌಡ್ರೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳೋದನ್ನು ಮರ್ತ್ಬಿಟ್ಟೆ. ಈ ಸಮಸ್ತ ಆಸ್ತಿನ ಲತಾ ಯಾರನ್ನೇ ಮದುವೆ ಆದ್ರೂ ಅವಳಿಗೆ ಸೇರ್ಬೇಕು ಅಂತ ಅವ್ರ ತಾತ ವಿಲ್ ಬರ್ದಿಟ್ಟೋಗವನೆ. ನೋಡ್ರಮ್ಮ,
ನಮ್ಗೆ ಸಾಕು ಸಾಕು ಅನ್ನೋಷ್ಟು ಬಿದ್ದಿರ್ಬೇಕಾದ್ರೆ ನಿಮ್ಮ ಆಸ್ತಿ ಅಡವು ಕಟ್ಕೊಂಡು ನಾವೇನ್ ಮಾಡೋಣ ಹೇಳು. ಒಟ್ನಲ್ಲಿ ನಿನ್ನ ಅಳಿಯ ಮಗಳು ಸುಖವಾಗಿರ್ಬೇಕು, ನಮಗ್ ಬೇಕಾದ್ದು ಅಷ್ಟೇ. ಅಂತೂ ನಿಮ್ಗೂ ನಿಮ್ ಯಜಮಾನ್ರಿಗೂ ನಮ್ ಸಂಬಂಧ ಇಷ್ಟ ಆಯ್ತು ಅಂದಂಗ ಆಯ್ತು. ಅದೇ ನಮಗ್ ಬಹು ಸಂತೋಷ. ಗಂಡ ಹೆಂಡ್ತಿ ಅಂದ್ರೆ ಹಿಂಗಿರ್ಬೇಕು ಕಣವ, ಒಳ್ಳೆ ರಾಮ ಸೀತೆ ಇದ್ದಂಗೆ. ನಮ್ಮನೇಳು ಅವಳೆ ಅಯ್ಯೋ ಬಿಟ್ರು ಸಾಕು ಮೆಟ್ರಿಗೆ ಬಾಯ ಹಾಕ್ತಾರೆ. ಆಮೇಲೆ ಜನರೆಲ್ಲ ಗೋವಿಂದೇಗೌಡ್ರ ಹೆಂಡತಿ ಹಿಂಗೆ ಹಿಂಗೆ ಅನ್ಕೋತಾರೆ. ಬಿಡಿ ಗಿರ್ಜಮ್ಮನವ್ರೆ, ಗಂಡ ಹೆಂಡತಿ ಅಂದ್ರೆ ಇದೆಲ್ಲ ಸಹಜ ತಾನೆ? ಅಯ್ಯೋ ಅದೆಲ್ಲ ಎಲ್ಲ ಅರ್ಥ ಆಗತ್ತವ ಅವಳಿಗೆ. ಹೌದೌದು, ಇದೆಲ್ಲ ಸಹಜವೇ. ತಾಂಬೂಲ ಬದಲಾಯಿಸ್ಕೊಳಲ್ವೇ? ಯಾರು ಬೇಡ ಅಂತಾರೆ. ಮರೆಯದು ಏನೆಲ್ಲ ತರ್ಲೆ ಕ್ಲಾಸ್ ರೂಮ್ ಅಲ್ಲಿ ಏನ್ ಮಾಡ್ದಾಗುತ್ತೇನೆ? ಮಾಡ್ದೆ ಅವ್ನು ಯಾಕೆ ನಿಂತ್ಕೊಂಡೆ? ಹೋಗ್ತಾ ಇರ್ರೆ, ನಾನ್ ಬರ್ತೀನಿ. ಅಯ್ಯೋ ಬಂದ್ರೆ ಅಯ್ಯೋ ಯಾವಾಗ್ಲೂ ಇದ್ದಿದೆ ಇಳ್ದು. ಎಷ್ಟೊತ್ತಾಯ್ತು? ಹಾಯ್ ಲತಾ. ಐ ಆಮ್ ಸಾರಿ, ಸ್ವಲ್ಪ ಲೇಟ್ ಆಯ್ತು. ನನ್ ಮೇಲೆ ಕೋಪನಾ? ಈ ಗಂಡಸಲ್ಲ ಹೀಗೆ ಲೇಟಾಗಿ ಬಂದು ಕೋಪನ ಅನ್ನೋದು, ಆಮೇಲೆ ಸಾರಿ ಕೇಳೋದು. ಇಷ್ಟಕ್ಕೆಲ್ಲ ನೀನ್ ಕೋಪ ಮಾಡ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗತ್ತೆ ಲತಾ. ಎಲ್ಲಿ ಸ್ವಲ್ಪ ನಗು. ಸ್ಮೈಲ್ 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 ಪ್ಲೀಸ್. ವಿಜಯ್, ನಮ್ಮನೇಲಿ ಮದ್ವೆಗೆ ಅಂತ ಶಾಪಿಂಗ್ ಎಲ್ಲ ಮಾಡಿದ್ರು. ನಿಮ್ಮನೇಲಿ ಮಾಡಿದ್ರಾ? ಓ ಎಲ್ಲ ಆಗಿದೆ ನೋಡು. ನಿನ್ಗೇನ್ ತಂದಿದ್ದೀನಿ? ಓ ವಾವ್, ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ. ಕೊಡಿಲ್ಲ, ಹಾಕೋತೀನಿ. ಆಹಾ ಈಗಲ್ಲ, ಮದುವೆ ಆದ್ಮೇಲೆ. ಇನ್ನೊಂದು ವಾರ ತಾನೇ ವೇಟ್ ಮಾಡು. ನಿನ್ನ ಮುದ್ದು ಮುಖ ನೋಡ್ತಾ ಇದ್ರೆ. ಅಯ್ಯೋ ಟೈಮ್ ಆಯ್ತು. ಮನೇಲಿ ಅಪ್ಪ ಅಮ್ಮ ನನ್ಗೋಸ್ಕರ ಕಾಯ್ತಾ ಇರ್ತಾರೆ. ನಾ ಬರ್ತೀನಿ. ಏ ಸಿ ಯು ವಿಜಯ್, ಬಾಯ್. ಬಾಯ್. ನೋಡೆ, ನನ್ ಸೊಸೆಗೆ ಇಲ್ಲಿವರೆಗೂ ಯಾರು ಹಾಕೊಂಡಿರ್ಬಾರ್ದು ಅಂತ ನೆಕ್ಲೆಸ್ ತರ್ಬೇಕು. ಏನಂತ್ಯ? ಯಾಕೆಂದ್ರೆ ಆ. ಅದ್ರ ಜೊತೆಗೆ ಆ. ಕಂಚಿಗೆ ಹೋಗ್ಬಿಟ್ಟು 1 ಡಜನ್ ಸೀರೆಗಳು ತಗೊಂಡ್ಬಂದ್ಬಿಡೋಣ, ರೇಷ್ಮೆದು. ಅದನ್ನ ಉಟ್ಕೊಂಡು ಒಡವೆಗಳನ್ನ ಹಾಕೊಂಡು ನನ್ ಸೊಸೆ ಬರ್ತಾ ಇದ್ರೆ ಸಾಕ್ಷಾತ್ ಶ್ರೀಮಂತ ನಾರಾಯಣನ್ ಹೆಂಡತಿ ಲಕ್ಷ್ಮೀ ದೇವಿ ಬಂದಂಗಿರ್ಬೇಕು. ಇದೇನಿದು? ಆ. ಬರೀ ಸೊಸೆದೇ ಹೇಳ್ತಾ ಇದ್ದೀರಲ್ಲ. ನನ್ ಮಗನ್ಗೆ ಏಯ್ ನಿನ್ಗೆ ಬುದ್ಧಿದೈತಾನೆ. ನನ್ ಮಗನೇ ಒಂದ್ ಒಡವೆ ಕಡೆ, ಅವನಿಗೆ ಹಾಕೆ ಬೇಕು ಒಡವೆ. ತಿಂಗಳು ಹಂಗಂತ ಬೋಡ್ ಆಗಿದ್ರೆ ಏನ್ ಚಂದ ಕಾಣಿಸ್ತದೆ. ನನ್ ಮಗ ಬೆರಳಿಗೆಲ್ಲ ಉಂಗ್ರಗಳು ಹಾಕೊಂಡು, ಕತ್ತಿಗೆ ಸರಗಳು ಹಾಕೊಂಡು, ಆಮೇಲೆ ಕೈಗೆ ಅದೇನೋ ಹಾಕಂತಾರಲ್ಲ ಬ್ರೇಸ್ಲೆಟ್ ಅದನ್ನು ಹಾಕೊಂಡು ಹಿಂಗ್ ಕುಂತ್ಕೊಂಡು ಫೋಟೋ ತೆಗಿಸ್ಕೊಂಡ್ರೆ ಏಟ್ ಚಂದ ಕಾಣಿಸ್ತಾನಲ್ವಾ? ಅಯ್ಯ, ಗಂಡು ಹುಡುಗನ್ಗೆ ಯಾಕೆ ಒಡವೆ? ಎಷ್ಟು ಸಿಂಪಲ್ ಆಗಿರ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಾನೆ. ನೀವು ಚಂದ ಕೇಳ್ತೀರಾ? ಸಿಂಪಲ್ ಅಂತ ಬೋರ್ಡ್ ಆಗಿದ್ರೆ ಏನ್ರಿ ಚಂದ ಕಾಣಿಸ್ತದೆ? ನೋಡು, ಗಂಡ್ ಒಡವೆ ಹಾಕ್ಬೇಕಾಗಿರೋದು ನಮ್ ಕೆಲ್ಸ ಅಲ್ಲ, ಗೊತ್ತಾಯ್ತಾ? ನಮ್ ಬೀಗ್ರು ರಾಮೇಗೌಡ್ರು ಇದ್ರೆ ಏನ್ ತಿಳ್ಕೊಂಡಿದ್ಯಾ? 1000 ಗಿಡ ತೆಂಗಿನ ಗಿಡ, 500 ಗಿಡ ಅಡಿಕೆ ಗಿಡ, ಗೊತ್ತಾಯ್ತಾ? ಒಬ್ಳೇ ಮಗಳು ದುಡ್ದಿದ್ದಲ್ಲ ಏನೇ ಮಾಡ್ತಾರೆ? ಅವ್ರು ಮನ್ಸ್ ಮಾಡಿದ್ರೆ ಚಿನ್ನದ ಮಂಚ ಮಾಡಿಸ್ಕೊಡ್ತಾರೆ. ಕೆಲ್ಸ ನೋಡು. ಅವ್ರ ಹತ್ರ ಏನ್ರಿ ಕೇಳೋದು? ನಮ್ ಮಗನ್ಗೆ ನಾವೇ ಮಾಡಿಸ್ಕೊಳ್ಳೋಣ, ನಮ್ಗೇನ್ ಕಮ್ಮಿ ಆಗಿರೋದು? ಅಯ್ಯೋ ಅದೇನ್ ಮಾಡ್ತೀಯ ಮಾಡು. ಸದ್ಯಕ್ಕೆ ನಾನು ತಲೆ ತಿಂದಂಗೆ ನೆಮ್ಮದಿ ಆಗಿರಕ್ ಬಿಡು. ನಾನೇನ್ರಿ ನಿಮ್ ತಲೆ ತಿಂದಿರೋದು? ಏನ್ ತಲೆ ತಿಂದಿರೋದು? ಸದ್ಯಕ್ಕೆ ಇನ್ನೂ ಅವನ್ನೆಲ್ಲ ಮಾಡಿಸ್ಕೊಡ್ತಾ ಇದ್ದೀನಿ. ಬೇಡ ಅಂದ್ರೆ ಬಿಡಿ, ತಗೊಳ್ಳಿ, ಇಟ್ಕೊಳ್ಳಿ ನೀವೇ. ನಾನ್ ನೋಡಿದ್ರೆ ಯಾಕೆ ಹಂಗ್ ಕಾಲ್ ಕೆತ್ಕೊಂಡ್ ಜಗಳಕ್ ಬರ್ತೀಯಾ? ಮದ್ವೆ ಆದ ವರ್ಷದಲ್ಲಿ ಎಷ್ಟೊಂದು ವಿರೋಧಿ ಮಾಡ್ತಾ ಇದ್ದೆ, ಅದೆಲ್ಲ ಇಲ್ಲ ಹಾಳಾಗೋಯ್ತು ಅಂತೀನಿ. ನೋಡು, ಒಂದೇ ಒಂದ್ ಕಿತ ನೋಡಿ ನೋಡಿ, ನೀವ್ ಬರ್ತಾ ಇರೋ ರೂಟ್ ಸರಿ ಇಲ್ಲ. ಮುಡಿ ಸರಿನಾ? ಯಾಕೆ ನನ್ ಮೇಲೆ ಕೋಪನ ಚಿನ್ನ? ಕೋಪನೂ ಇಲ್ಲ, ಎಂತದೂ ಇಲ್ಲ. ನಿಮ್ಮೇಲೆ ಎಂತ ಕೋಪ ಮಾಡ್ಕೊಳ್ಳೋದು? ಕೋಪನೂ ಇಲ್ಲ, ತಾಪನೂ ಇಲ್ಲ. ಸುಮ್ನೆ ಬಿತ್ಕೊಳ್ಳಿ. ಬೆಳಗ್ಗೆಲ್ಲ ಜವಳಿ ತರಕ್ ಹೋಗ್ಬೇಕು, ಬಾ ಮುಚ್ಕೊಂಡ್ ಮನಿಕೊಳ್ಳಿ. ಈ ಹೆಂಗಸರು ಯಾವಾಗ ಹೆಂಗಿರ್ತಾರೆ ಅಂತ ಹೇಳಕ್ಕೆ ಬರಕಿಲ್ಲ. ಗಳಿಗೆ ಗೊತ್ತರ ಗಂಟೆ ಏನು? ಏನಂದ್ರಿ? ಏನು ಇಲ್ಲ, ಮನೆ ಕತ್ತಾ ಇದೀನಿ ಎಂದೆ. ಏಯ್ ದೀಪ ಕೆಡ್ಸಿ ಸಾಕು.